ವರ್ಷ ಸಮಯ ಕೊಟ್ಟಿದ್ದೀನಿ ಅಂತ ಹೇಳಿ, 1 ವರ್ಷ ಅಲ್ಲ 2 ವರ್ಷ ಅಲ್ಲ, 2 ಅವಧಿಗೆ ಸಮಯವನ್ನ ಕೊಟ್ಟಾಗ ಇನ್ನು ಮುಂದೆ ನಾ ಎಂದೂ ಕೂಡ ಹಂಗ ಮಾಡೋದಿಲ್ಲ ಅಂತ ಹೇಳಿದವರು ನಿನಗೆ ನಾವೊಂದು ಕೆಲಸದ ನಿಮಿತ್ತ ಫೋನ್ ಮಾಡಿದಾಗ ನೀನು ಲಿಂಗಾಯತ ಲೀಡರ್ ಇಲ್ಲವೇ ಅಂತ ಅವ್ರು ಕೇಳ್ಯಾರ ಅಂತಂದ ಮೇಲೆ ನೀವೇನಿದ್ರು ಲಿಂಗಾಯತ ಲೀಡರ್ನ ಮಾತಾಡಿಸ್ಕೊಳ್ರೆ ಅಂದಾರ ಅಂದ ಮೇಲೆ ಇವರು ಎಲ್ಲ ಸಮಾಜದ ಮುಖಂಡರಲ್ಲ, ಒಂದೇ ಸಮಾಜದ ಮುಖಂಡರ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವ ನೋವಿನಿಂದ ಅವತ್ತಿನಿಂದ ಅವ್ರು ಕೂಡ ನಾ ಮಾತು ಬಿಟ್ಟಿನಿ ಅಂತ ನಾ ಮಾಡಿ ಹೇಳಿ. ಅಲ್ಲ ಸ್ವಾಮೀಜಿ, ಈಗ ಅವ್ರು ಹೇಳಿದ್ರು ಸ್ವಾಮೀಜಿ, ನನ್ನಿಂದ ತಪ್ಪಾಗಿದ್ರೆ ನಾ ಕ್ಷಮೆ ಕೇಳ್ತೀನಿ, ಅದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ತಿದ್ರು. ತಪ್ಪಾಗಿದ್ರೆ ಕ್ಷಮಾ ಕೇಳ್ತೀನಿ ಅಂತಾರಲ್ಲ ಅವರು, ಅದಕ್ಕೆ 10 ವರ್ಷ ಕ್ಷಮಾ ಮಾಡಿ ನನ್ನ ಬಾಯಿ ಮುಚ್ಕೊಂಡು ನಾ ಸುಮ್ತೀನಿ, ಯಾಕೆ ಬೇಕಪ್ಪ ನಮ್ಗೆ ಅಂತ ಹೇಳಿ. ಅವರು ಚುನಾವಣೆ ಬಂದಾಗ ತಪ್ಪಾತು ಅಂತಾರ, ಚುನಾವಣೆ ಮುಗಿದ ಮೇಲೆ ನೋಡ್ಕೊಂತೀನಿ ಅಂತ. ನನಗದು ಚೆನ್ನಾಗಿ ಗೊತ್ತೈತಿ. ಈಗ ನಾನು ಅವ್ರನ್ನ ನೋಡ್ಕೊಳಕತ್ತೀನಿ, ಚುನಾವಣೆ ಮುಗಿದ ಮೇಲೆ ಅವ್ರು ನಾನು ನೋಡ್ಕೊಂತಾರ ಅನ್ನೋ ಪ್ರಜ್ಞೆ ನನಗಿದೆ. ಮಠಾಧೀಶರು ನಿಮ್ ಜೊತೆಗೆ ಇರ್ತಾರ ಸ್ವಾಮೀಜಿ, ಮಠಾಧೀಶರು ನಿಮ್ ಜೊತೆ ಇದ್ದಲ್ಲ ಮೊನ್ನೆ, ಅವರೆಲ್ಲರೂ ಕೊನೆವರೆಗೂ ಇರ್ತಾರ ತಮ್ಮ ಜೊತೆ. ನೋಡ್ರಿ, ಬಹಿರಂಗವಾಗಿ ಯಾವುದೇ ಸ್ವಾಮಿಗಳು ಏನೇ ಹೇಳಿಕೆ ಕೊಟ್ಟರು ಕೂಡ ಮಾನಸಿಕವಾಗಿ ರಾಜ್ಯದ ಮಠಾಧಿಪತಿಗಳು ನಮ್ಮ ಕೂಡಿದ್ದಾರೆ. ಬಹಿರಂಗವಾಗಿ ಭಯಕ್ಕೊಳಗೊಂಡು ಯಾವುದೇ ಒತ್ತಡಕ್ಕೊಳಗೊಂಡು ಏನಾದರೂ ಹೇಳಿಕೆಗಳನ್ನು ಕೊಡಬಹುದು. ಆದರೆ ಒಂದು ಸತ್ಯವನ್ನ ತಮ್ಮನ್ನ ಹೇಳ್ತೀನಿ, ಮಾನಸಿಕವಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳು ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥದ್ದು. ಅವರಿಗೆ ಅವರದೇ ಆದ ಅಸ್ತಿತ್ವ ಇದೆ, ಅವರಿಗೆ ಮಠಗಳ ಅರಿವಿದೆ, ಅವರಿಗೆ ಇತರೆ ಸಮಾಜಗಳನ್ನ ಪ್ರೀತಿ ಮಾಡಬೇಕಂತಹ ಪರಿಜ್ಞಾನ ಇದೆ. ಅವರೆಲ್ಲರೂ ಕೂಡ ಈಗ ತಮಗೆ ನಾನು ಒಂದು ಮಾತನ್ನು ಹೇಳೋದು ಅಂತಂದ್ರೆ, ಭೂಮಿ ಸೂರ್ಯನನ್ನ ಸುತ್ತುತ್ತೋ ಸೂರ್ಯ ಭೂಮಿಯನ್ನ ಸುತ್ತುತ್ತಾನೋ ಅನ್ನುವಂತಹ ಒಂದು ವಿಚಾರದಲ್ಲಿ ಬಹುಶಃ ಆತ ಹೇಳಿದ್ದ, ಏನ್ ಹೇಳಿದ್ದ ಅಂತಂದ್ರೆ ಭೂಮಿ ಸೂರ್ಯನನ್ನ ಸುತ್ತುತ್ತೆ ಅಂತ ಆತ ಹೇಳಿದ. ಮೊದಲಿಗೆ ಹೇಳಿದ, ಇಡೀ ವಿಶ್ವದಲ್ಲಿ ಇದನ್ನ ಮೊದಲಿಗೆ ಆತ ಹೇಳಿದ. ಅದನ್ನು ಹೇಳಿದಂತ ಸಂದರ್ಭದಲ್ಲಿ ಬಹುಸಂಖ್ಯಾತರ ಅವನ ಮೇಲೆ ದಾಳಿಯನ್ನು ಮಾಡಿ, ನೀ ಹೇಳ್ತಾ ಇರೋದು ಸುಳ್ಳು, ನಿನ್ನ ಹೇಳಿಕೆಯನ್ನು ಹಿಂಪಡಿಬೇಕು ಅಂತೇಳಿ ದಾಳಿಯನ್ನು ಮಾಡಿ ಆತನ ಕಡೆಯಿಂದ ಒಂದು ಬರಿಸುವಂತ ಆತ ಬರೆದುಕೊಂಡು ಮುಂದೂ ಹೇಳ್ತಾನೆ, ಒತ್ತಾಯಪೂರ್ವಕವಾಗಿ ನಿನ್ನ ಕೊಂದಂತಿರ್ತೀವಿ ನೀವು ಬರೆದುಕೊಂಡಿಲ್ಲ ಅಂದ್ರೆ ಅಂತ ಹೇಳುವಂತ ಸಂದರ್ಭದೊಳಗೆ ಆತ ಹೇಳ್ತಾನ, ನಾ ಈಗೇನು ಬರಿತಾ ಇದ್ದೀನಲ್ಲ, ಬರಿತಾ ಅದೇನು ಬದಲಾವಣೆ ಆಗಿಲ್ಲ, ಸತ್ಯ ಬದಲಾವಣೆ ಆಗೋದಿಲ್ಲ. ಈಗೂ ಕೂಡ ಆತ ಹೇಳ್ತಾನ ಭೂಮಿ ಸೂರ್ಯನನ್ನೇ ಸುತ್ತುತ್ತಾ ಇದೆ ಅಂತ. ಮುಂದೆ ಆತ ಬರಿಸಿಕೊಂಡಿದ್ದೇನಾದ್ರೂ ಬದಲಾವಣೆ ಆತನು ಮಾತಾಡ್ತೇನೆ. ಮುಂದೇನು ಅನ್ನುವಂತಹ ಪ್ರಶ್ನೆ ತಮಗೆ ಸಹಜವಾಗಿ ಬರುತ್ತದೆ. ಮುಂದೇನು ಅನ್ನುವಂತಹ ಪ್ರಶ್ನೆಗೆ 2ನೇ ತಾರೀಕು ಕೂಡ ಒಂದನ್ನು ಹೇಳಿದ್ದೆ, 31ರವರೆಗೆ ಕಾಯುತ್ತೇನೆ, 2ಕ್ಕೆ ಏನು ಹೇಳಬೇಕಾಗಿದೆ ಅದನ್ನು ಹೇಳುತ್ತೇನೆ ಅನ್ನುವಂತಹ ಮಾತನ್ನು ನಾನು ಇವತ್ತಿನ ದಿವಸ ತಮಗೆ ಹೇಳಿದ್ದೆ. 2ನೇ ತಾರೀಕಿಗೆ ನಾವು ಬಹುಶಃ ಒಂದು ಸಭೆಯನ್ನ ಮಾಡ್ತೇವೆ. ಆ ಸಭೆ ಬಹುಶಃ ಧಾರವಾಡ ಜಿಲ್ಲಾ ಕೇಂದ್ರವಾಗಿರುವುದರಿಂದ, ಧಾರವಾಡ ಬಹುಶಃ ಇತಿಹಾಸದಿಂದ ಮಹತ್ವದ ನಿರ್ಣಯಗಳಿಗೆ ಅದು ನೆಲೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಭೂಮಿಯಾಗಿರುವುದರಿಂದ ಆ ಧಾರವಾಡದಲ್ಲಿ 2ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಭಕ್ತರ ಸಭೆಯನ್ನು ನಾವು ಕರಿತೇವೆ. ಆ ಭಕ್ತರ ಸಭೆಯಲ್ಲಿ ಈಗಾಗಲೇ ನಾವು ನಾಡಿನ ಮಠಾಧಿಪತಿಗಳೊಂದಿಗೆ ಚರ್ಚೆ ಮಾಡಿದ್ದೇವೆ. ನಾಡಿನ ಮಠಾಧಿಪತಿಗಳ ನಿಲುವು ಏನಿದೆ ಅಂತಕ್ಕಂಥದ್ದನ್ನ ನಾವು ತಮಗೆಲ್ಲರಿಗೂ ಕೂಡ ಹೇಳಿದ್ದೇವೆ. ನಾಡಿನ ಮಠಾಧಿಪತಿಗಳ ನಿಲುವು ನಮಗೆ ಸ್ಪಷ್ಟವಾಗಿದೆ. ಅದಾದ ನಂತರದಲ್ಲಿ ಈಗ ನಮಗೆ ಮುಂದಿರುವ ದಾರಿ ಅಂತಂದ್ರೆ ಬಹುಶಃ ಭಕ್ತರ ಸಭೆಯನ್ನ ಕರಿಬೇಕಾಗಿರುವಂತಹದ್ದು. ನಾನು ತಮಗೆ ಕೊಟ್ಟ ಹಾಗೇನೆ ಅವರು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಸ್ವತಂತ್ರರಲ್ಲ, ನಮಗೆ ನಮ್ಮದೇ ಆದ ಜವಾಬ್ದಾರಿಗಳು ಇದ್ದಾವೆ ಅಂತಕ್ಕಂತಹ ಒಂದು ಮಾತನ್ನ ಪುನರುಚ್ಚರಿಸಿ ಈಗಾಗಲೇ ಮಠಾಧಿಪತಿಗಳ ನಿಲುವನ್ನು ನಾನು ತೆಗೆದುಕೊಂಡಿದ್ದೇನೆ. ಈಗ ನನ್ನ ಮುಂದಿರುವಂತಹ ಜವಾಬ್ದಾರಿ ಅಂತಂದ್ರೆ ಭಕ್ತರ ಅಭಿಪ್ರಾಯಗಳನ್ನು ಕೇಳುವಂತಹದ್ದಾಗಿರುತ್ತೆ. ನಾನು ಧಾರವಾಡ ಮತಕ್ಷೇತ್ರದಲ್ಲಿರ್ತಕ್ಕಂತಹ ಭಕ್ತರು ಅಂತೇನಿದ್ದಾರೆ, ನಮ್ಮ ಭಕ್ತರು ಅಂತೇನಿದ್ದಾರೆ, ಬಹುಶಃ ರಾಜಕೀಯೇತರ ವ್ಯಕ್ತಿಗಳು ಅಂತ ನಾನು ಅನ್ಕೊಳ್ತೇನೆ. ಭಕ್ತರು ಅಂದಂಥ ಸಂದರ್ಭದಲ್ಲಿ ಆ ಭಕ್ತರ ನಿಲುವು ಏನು ಬರ್ತದೆ ಅಂತಕ್ಕಂತಹದ್ದನ್ನ ಬರುವ ದಿನಮಾನದಲ್ಲಿ ಮತ್ತೆ ನಾನು ಮಾಧ್ಯಮದ ಮೂಲಕ ಆ ವಿಚಾರಗಳನ್ನು ತಿಳಿಸ್ತೇನೆ ಅಂತಕ್ಕಂತಹ ಮಾತನ್ನು ಹೇಳಿ, ಒಟ್ಟಾರೆ 2 ಗಟ್ಟಿಯಾದ ಮಾತುಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹೋರಾಟದಿಂದ ಹಿಂದಕ್ಕೆ ಸರಿಯುವುದಿಲ್ಲ. ಕೊಟ್ಟ ಅವಕಾಶ ಮುಗಿದು ಹೋಗಿದೆ. ನಾವು ಕೊಟ್ಟದ್ದಕ್ಕೆ ಅವರು ನಮ್ಮ ಮಾತನ್ನ ಕೇಳಬೇಕನ್ನುವಂತಹ ಹಠಮಾರಿತನೂ ಕೂಡ ನಮ್ದಲ್ಲ. ಆದರೆ ಜವಾಬ್ದಾರಿ ಸ್ಥಾನದಲ್ಲಿ ನಾವಿರೋದ್ರಿಂದ ಸಮಯಾವಕಾಶವನ್ನ ಕೊಡಬೇಕಾಗಿತ್ತು ಅನ್ನುವಂತಹ ಅಪವಾದ ಬರಬಾರದು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ನಾವು ಸಮಯಾವಕಾಶವನ್ನ ಕೊಟ್ಟಿದ್ವಿ.
ಈಗೂ ಕೂಡ ನಾವು ವಿಚಾರ ಮಾಡ್ತೇವೆ. ನಾವು ಯಾವುದೇ ಪಕ್ಷದ ಅಭಿಮಾನಿಗಳು ಅಲ್ಲ, ಯಾವುದೇ ಪಕ್ಷದ ವಿರೋಧಿಗಳು ಅಲ್ಲ. ಬಹುಶಃ ಈ ನಾಡಿನೊಳಗ ನಡೆದಿರ್ತಕ್ಕಂತಹ ಈ ದಮನಕಾರಿ ಆಡಳಿತ ಏನಂತಕ್ಕಂಥದ್ದಿದೆ, ಅದರ ವಿರುದ್ಧ ಬಂದು ನಿಂತಿದ್ದೇವೆ ಹೊರತಾಗಿ ಬೇರೆ ಯಾವುದರ ಉದ್ದೇಶ ನಮ್ಮ ಹತ್ರ ಇಲ್ಲ ಅಂತಕ್ಕಂಥದ್ದನ್ನ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತಾ, 2ನೇ ತಾರೀಕಿಗೆ ಈ ಧಾರವಾಡ ಮತಕ್ಷೇತ್ರದಲ್ಲಿ ಬರ್ತಕ್ಕಂತಹ ನಮ್ಮ ಭಕ್ತರು ಅಂತ ಏನಿದ್ದಾರೆ ಅವರು ಧಾರವಾಡಕ್ಕೆ ಬರಬೇಕು ಅಂತಕ್ಕಂತಹ ಒಂದು ಸೂಚನೆಯನ್ನ ಈ ಮಾಧ್ಯಮದ ಮೂಲಕ ಕೊಡ್ಲಿಕ್ಕೆ ಇಚ್ಛಪಡ್ತೇನೆ ಅಂತಕ್ಕಂಥದ್ದು. ಇಲ್ಲಿ ಸಹಜವಾಗಿ ಸಮಯವನ್ನು ಹೇಳಿದ್ದೇನೆ, ದಿನಾಂಕವನ್ನು ಹೇಳಿದ್ದೇನೆ, ಸ್ಥಳವನ್ನ ಹೇಳಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತದೆ. ಒಂದು ಪ್ರೆಸ್ ನೋಟ್ ಅಂತಕ್ಕಂಥದ್ದನ್ನ ನಾವು ಬಿಡುಗಡೆ ಮಾಡ್ತೇವೆ. ಸ್ಥಳಕ್ಕಾಗಿ ಒಂದು ಭಕ್ತರ ಸಭೆ ಅಂತಕ್ಕಂತಹ ನೋಟಿಸ್ ಅನ್ನ ನಾವು ಹೊರಡಿಸ್ತೇವೆ. ಅಲ್ಲಿ ಸ್ಥಳ, ಸಮಯ ಎಲ್ಲದನ್ನೂ ಕೂಡ ತಿಳಿಸ್ತೇವೆ. ಇವತ್ತನೇ ಸಾಧ್ಯ ಆದ್ರೆ ನಾವು ಅದನ್ನ ಮಾಡ್ತೇವೆ ಅಂತಕ್ಕಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತಾ ಇಂದಿನ ನನ್ನ ಸುದ್ದಿಗೋಷ್ಠಿಗೆ ವಿರಾಮವನ್ನು ನೀಡುತ್ತೇನೆ.